ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಎಲ್ಲಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 9 ಶ್ಲೋಕ ಸಂಖ್ಯೆ 3 ಮುಂದುವರಿದ ಭಾಗ ಪುಟ ಸಂಖ್ಯೆ 426. ಈ ಶ್ರದ್ಧೆಯ ಬೆಳವಣಿಗೆಯೇ ಕೃಷ್ಣ ಪ್ರಜ್ಞೆಯ ಪ್ರಕ್ರಿಯೆ. ಕೃಷ್ಣ ಪ್ರಜ್ಞೆ ಇರುವವರಲ್ಲಿ 3 ವರ್ಗಗಳು. ಶ್ರದ್ಧೆ ಇಲ್ಲದವರು 3ನೇ ವರ್ಗದವರು. ಅವರು ಔಪಚಾರಿಕವಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೂ ಅತ್ಯುನ್ನತ ಪರಿಪೂರ್ಣ ಹಂತವನ್ನು ಮುಟ್ಟಲಾರರು. ಪ್ರಾಯಶಃ ಸ್ವಲ್ಪ ಕಾಲವಾದ ಮೇಲೆ ಅವರು ಜಾರಿ ಹೋಗುತ್ತಾರೆ. ಅವರು ಕೆಲಸದಲ್ಲಿ ತೊಡಗಿರಬಹುದು, ಆದರೆ ಅವರಿಗೆ ಪೂರ್ಣವಾಗಿ ದೃಢ ನಂಬಿಕೆಯಾಗಲಿ ಶ್ರದ್ಧೆಯಾಗಲಿ ಇಲ್ಲ. ಆದುದರಿಂದ ಅವರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯುವುದು ಕಷ್ಟ. ನಮ್ಮ ಧಾರ್ಮಿಕ ಪ್ರಸಾರ ಕಾರ್ಯಗಳಲ್ಲಿ ನಮಗೆ ಇದರ ವಾಸ್ತವ ಅನುಭವವಿದೆ. ಕೆಲವರು ಬಂದು ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾಗುತ್ತಾರೆ. ಅವರ ನಿಜವಾದ ಉದ್ದೇಶವನ್ನು ಬಚ್ಚಿಟ್ಟಿರುತ್ತಾರೆ. ಆರ್ಥಿಕವಾಗಿ ಅವರ ಸ್ಥಿತಿ ಸ್ವಲ್ಪ ಉತ್ತಮಗೊಳ್ಳುತ್ತಲೇ ಈ ಪ್ರಕ್ರಿಯೆಯನ್ನು ಬಿಟ್ಟು ತಮ್ಮ ಇಂದಿನ ರೀತಿಗಳನ್ನು ಪ್ರಾರಂಭಿಸುತ್ತಾರೆ. ಶ್ರದ್ಧೆಯಿಂದ ಮಾತ್ರ ಕೃಷ್ಣ ಪ್ರಜ್ಞೆಯಲ್ಲಿ ಮುನ್ನಡೆಯಲು ಸಾಧ್ಯ. ಶ್ರದ್ಧೆಯ ಮಾತು ಹೇಳುವುದಾದರೆ, ಭಕ್ತಿ ಸಾಹಿತ್ಯವನ್ನು ಚೆನ್ನಾಗಿ ಅರಿತು ದೃಢಭಕ್ತಿಯ ಘಟ್ಟಕ್ಕೆ ಬಂದವನನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಥಮ ತರಗತಿಯ ಮನುಷ್ಯ ಎಂದು ಕರೆಯಲಾಗುತ್ತದೆ. ಭಕ್ತಿಯ ಪವಿತ್ರ ಗ್ರಂಥಗಳ ತಿಳುವಳಿಕೆಯಲ್ಲಿ ಹೆಚ್ಚು ಮುಂದುವರಿಯದೇ ಇದ್ದರೂ ಕೃಷ್ಣ ಭಕ್ತಿಯೇ ಅತಿ ಶ್ರೇಷ್ಠ ಮಾರ್ಗ ಎಂದು ಸಹಜವಾಗಿಯೇ ದೃಢ ನಂಬಿಕೆ ಇದ್ದು ನಿಷ್ಠೆಯಿಂದ ಇದನ್ನು ಆರಿಸಿಕೊಂಡವರು 2ನೇ ವರ್ಗದವರು. ಇವರು 3ನೇ ವರ್ಗದವರಿಗಿಂತ ಉತ್ತಮ. 3ನೇ ವರ್ಗದವರಿಗೆ ಧರ್ಮ ಗ್ರಂಥಗಳ ಪರಿಪೂರ್ಣ ಜ್ಞಾನವೂ ಇಲ್ಲ, ನಿಷ್ಠೆಯೂ ಇಲ್ಲ. ಆದರೆ ಸಹವಾಸದಿಂದ ಮತ್ತು ಸ್ವಭಾವದ ಸರಳತೆಯಿಂದ ಇತರರನ್ನು ಅನುಸರಿಸಲು ಪ್ರಯತ್ನಿಸುತ್ತಾರೆ. 3ನೇ ತರಗತಿಯವನು ಕೆಳಕ್ಕೆ ಬೀಳಬಹುದು, 2ನೇ ವರ್ಗದವನು ಬೀಳುವುದಿಲ್ಲ. ಪ್ರಥಮ ತರಗತಿಯವನು ಬೀಳುವ ಸಾಧ್ಯತೆ ಇಲ್ಲ. 1ನೆಯ ತರಗತಿಯವನು ನಿಶ್ಚಯವಾಗಿಯೂ ಪ್ರಗತಿ ಹೊಂದಿ ಕಡೆಯಲ್ಲಿ ಫಲಿತಾಂಶವನ್ನು ಸಾಧಿಸುತ್ತಾನೆ. ಕೃಷ್ಣ ಪ್ರಜ್ಞೆಯಲ್ಲಿ 3ನೇ ವರ್ಗದವನನ್ನು ಕುರಿತು ಹೇಳುವುದಾದರೆ, ಕೃಷ್ಣನ ಭಕ್ತಿ ಸೇವೆಯು ಬಹಳ ಒಳ್ಳೆಯದು ಎಂಬ ದೃಢ ನಂಬಿಕೆಯಲ್ಲಿ ಶ್ರದ್ಧೆ ಇದ್ದರೂ ಅವನು ಶ್ರೀಮದ್ ಭಾಗವತ ಮತ್ತು ಭಗವದ್ಗೀತೆಯಂತಹ ಪವಿತ್ರ ಗ್ರಂಥಗಳ ಮೂಲಕ ಕೃಷ್ಣನ ಬಗ್ಗೆ ಸಾಕಷ್ಟು ತಿಳುವಳಿಕೆಯನ್ನು ಪಡೆದಿರುವುದಿಲ್ಲ. ಕೆಲವೊಮ್ಮೆ ಈ 3ನೇ ವರ್ಗದ ಜನರಿಗೆ ಕರ್ಮಯೋಗ ಮತ್ತು ಜ್ಞಾನಯೋಗಗಳತ್ತ ಒಲವು ಇರುತ್ತದೆ. ಒಮ್ಮೊಮ್ಮೆ ಅವರು ಮಾನಸಿಕ ಅಶಾಂತಿಗೆ ಒಳಗಾಗುತ್ತಾರೆ. ಆದರೆ ಕರ್ಮಯೋಗ ಅಥವಾ ಜ್ಞಾನಯೋಗದ ಕಲ್ಮಶದ ಸೋಂಕು ನಿವಾರಣೆಯಾಗುತ್ತಲೇ ಅವರು ಕೃಷ್ಣ ಪ್ರಜ್ಞೆಯಲ್ಲಿ 2ನೇ ವರ್ಗದ ಅಥವಾ 1ನೇ ವರ್ಗದ ಭಕ್ತರಾಗುತ್ತಾರೆ. ಕೃಷ್ಣನಲ್ಲಿ ಶ್ರದ್ಧೆಯನ್ನು 3 ವರ್ಗಗಳಾಗಿ ವಿಂಗಡಿಸಿದೆ. ಇದನ್ನು ಶ್ರೀಮದ್ ಭಾಗವತದಲ್ಲಿ ವರ್ಣಿಸಿದೆ. ಶ್ರೀಮದ್ ಭಾಗವತದ 11ನೆಯ ಸ್ಕಂದದಲ್ಲಿ 1ನೆಯ 2ನೆಯ ಮತ್ತು 3ನೆಯ ವರ್ಗಗಳ ಆಸಕ್ತಿಯನ್ನು ವಿವರಿಸಿದೆ. ಕೃಷ್ಣನ ವಿಷಯವನ್ನು ಭಕ್ತಿ ಮಾರ್ಗದ ಶ್ರೇಷ್ಠತೆಯನ್ನು ಕೇಳಿಯೂ ಶ್ರದ್ಧೆ ಇಲ್ಲದವರು ಮತ್ತು ಇದೆಲ್ಲ ಬರಿಯ ಹೊಗಳಿಕೆ ಎಂದು ಭಾವಿಸುವವರು ಇರುತ್ತಾರೆ. ಅಂಥವರು ಭಕ್ತಿ ಮಾರ್ಗದಲ್ಲಿ ನಡೆದರೂ ಅವರಿಗೆ ಅದು ಕಠಿಣವಾಗುತ್ತದೆ. ಅವರಿಗೆ ಪರಿಪೂರ್ಣತೆಯನ್ನು ಸಾಧಿಸುವ ಭರವಸೆ ಅತ್ಯಲ್ಪವಾದುದಾಗಿದೆ. ಹೀಗೆ ಭಕ್ತಿ ಸೇವೆಯನ್ನು ಸಲ್ಲಿಸಲು ಶ್ರದ್ಧೆಯು ಅತಿ ಮುಖ್ಯ. ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗುತ್ತೆ. ಈ ಭಾಗದಲ್ಲಿ ಪ್ರಭುಪಾದರು ಶ್ರದ್ಧೆ ಬಗ್ಗೆ, ನಂತರ ಭಕ್ತರ ಬಗ್ಗೆ. ಭಕ್ತರಲ್ಲಿ 3 ರೀತಿ ಇರ್ತಾರೆ. ಅದರಲ್ಲೂ ಏನು ಆಂಗ್ಲ ಭಾಷೆಯಲ್ಲಿ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಅಂತ ಏನು ಹೇಳ್ತಾರೆ, ಅದನ್ನು ಇಲ್ಲಿ ಈ ಭಾಗದಲ್ಲಿ ಪೂರ್ತಿ ವರ್ಣನೆ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಶ್ರೀಮದ್ ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ವಿವರಣೆ ಇದೆ. ಅದರಲ್ಲೂ ಮುಖ್ಯವಾಗಿ ಪ್ರಥಮ ತರಗತಿಯ ಭಕ್ತ ಯಾರು, 2ನೇ ತರಗತಿಯ ಭಕ್ತ ಯಾರು, ನಂತರ 3ನೇ ತರಗತಿ ಅಂದರೆ ಫಸ್ಟ್ ಕ್ಲಾಸ್ ಡಿವೋಟಿ, ಸೆಕೆಂಡ್ ಕ್ಲಾಸ್ ಡಿವೋಟಿ, ಥರ್ಡ್ ಕ್ಲಾಸ್ ಡಿವೋಟಿ ಅಂತ ಏನು ಹೇಳ್ತೀವಿ. ಅದರಲ್ಲೂ ಭಕ್ತರಲ್ಲೂ ಕೂಡ 3 ವಿಧ ಇದೆ ಅಂತ ಹೇಳಿದಾಗ ನಮಗೂ ಮೊದಲು ಆಶ್ಚರ್ಯ ಆಗ್ತಾ ಇತ್ತು. ಈ ರೀತಿ ಭಕ್ತರಲ್ಲಿ ಕೂಡ ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಥರ್ಡ್ ಕ್ಲಾಸ್ ಅಂತ ಏನು ನಾವು ಸಿನಿಮಾ ಥಿಯೇಟ್ರಿಗೆ ಹೋದಾಗ ಸಿನಿಮಾ ಥಿಯೇಟ್ರಲ್ಲಿ ನಾವು ನೋಡ್ತೀವಿ. ಗಾಂಧಿ ಕ್ಲಾಸ್ ಅಂತ ಹೇಳ್ತಾರೆ ಮುಂದ್ಗಡೆ ಇರೋರು, ಮತ್ತು ಸೆಕೆಂಡ್ ಕ್ಲಾಸ್ ಅಂತಾರೆ, ಮತ್ತು ಅಪ್ಪರ್ ಕ್ಲಾಸ್ ಅಂದರೆ ಬಾಲ್ಕನಿ ಅಂತ ಹೇಳ್ತಾರೆ. ಅದೇ ರೀತಿ ಭಕ್ತರಲ್ಲಿ ಕೂಡ 3 ರೀತಿ ಇದ್ದಾರೆ ಅಂತ ನಾವು ಮೊದಲು ಓದಿದಾಗ ಅಥವಾ ಕೇಳಿದಾಗ ಭಗವದ್ಗೀತೆ ಏನು ಚರ್ಚೆ ಮಾಡೋ ಸಂದರ್ಭದಲ್ಲಿ ನಮಗೂ ಕೂಡ ಆಶ್ಚರ್ಯ ಆಗ್ತಾಯಿತ್ತು. ನಾವು ಮೊದಲನೇದಾಗಿ ನಾವು ಕೇಳ್ತಾ ಇದ್ದಿದ್ದು ಈ ಥರ್ಡ್ ಕ್ಲಾಸ್ ಡಿವೋಟಿ ಅಂದರೆ ಯಾರು, ಅಂದರೆ 3ನೇ ವರ್ಗದವ್ರು ಯಾರು ಅಂತ ನಾವು ಕೇಳಿದಾಗ ಅಲ್ಲಿ ಆಗ ಯಾರು ಪ್ರವಚನ ಮಾಡ್ತಾ ಇರ್ತಾರೆ ಭಕ್ತರು, ಭಗವಂತನ ಭಕ್ತರು, ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅವ್ರಿಗೆ ಆಸಕ್ತಿ ಇರುತ್ತೆ, ಶ್ರದ್ಧೆ ಇರುತ್ತೆ, ದೇವಸ್ಥಾನ ತುಂಬ ಚೆನ್ನಾಗಿದೆ, ಇಲ್ಲಿ ಕಾರ್ಯಚಟುವಟಿಕೆಗಳು ಚೆನ್ನಾಗಿದೆ, ಭಾಳ ಸುಂದರವಾಗಿ ಇಟ್ಕೊಂಡಿದ್ದಾರೆ. ಆದರೆ ದೇವಸ್ಥಾನಕ್ಕೆ ಬರ್ತಾರೆ, ದರ್ಶನ ಮಾಡ್ತಾರೆ, ಭಗವಂತನನ್ನು ನೋಡ್ತಾರೆ, ಪ್ರಸಾದ ತಿಂದ್ಕೊಳ್ತಾರೆ, ಹೊರಟೋಗ್ತಾರೆ. ಆದರೆ ಅವರಿಗೆ ಭಗವದ್ಗೀತೆ ಓದೋದಾಗಲಿ, ಭಗವದ್ಗೀತೆ ಬಗ್ಗೆ ಕೇಳೋದಾಗಲಿ, ಅಥವಾ ಶ್ರೀಮದ್ ಭಾಗವತ ಅಂದರೆ ಏನು ಅಂತ ತಿಳ್ಕೊಳ್ಳೋದಾಗಲಿ ಅದರಲ್ಲಿ ಅವ್ರಿಗೆ ಆಸಕ್ತಿ ಬರೋದಿಲ್ಲ. ಅವ್ರ ಆಸಕ್ತಿ ಏನಪ್ಪ ಅಂದರೆ
ದೇವರಲ್ಲಿ ನಂಬಿಕೆ ಇರುತ್ತೆ, ದೇವಸ್ಥಾನಕ್ಕೆ ಬರ್ತಾರೆ, ದೇವರಿದ್ದಾನೆ ಅಂತ ನಂಬ್ತಾರೆ. ಆದರೆ ಭಕ್ತರ ಜೊತೆಯಲ್ಲಿ ಸಹವಾಸ ಮಾಡೋದಿಲ್ಲ, ಭಕ್ತರಿಗೆ ಸಹಾಯ ಮಾಡೋದಿಲ್ಲ, ಅಥವಾ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇರೋದಿಲ್ಲ, ಭಗವದ್ಗೀತೆ ಓದೋದಕ್ಕೆ ಇಷ್ಟಪಡೋದಿಲ್ಲ, ಶ್ರೀಮದ್ ಭಾಗವತದ ಬಗ್ಗೆ ಕೇಳೋದಕ್ಕೆ ಅವ್ರಿಗೆ ಆಸಕ್ತಿ ಬರಲ್ಲ. ಅಂಥವರನ್ನು ನಾವು 3ನೇ ತರಗತಿಯ ಭಕ್ತರು ಅಂತ ಹೇಳ್ತೀವಿ. ಯಾಕಂದರೆ ಅವ್ರಿಗೆ ಪ್ರಾರಂಭದಲ್ಲಿ ಆಕರ್ಷಣೆ ಇರುತ್ತೆ, ಉತ್ಸಾಹ ಇರುತ್ತೆ, ಶ್ರದ್ಧೆ ಇರುತ್ತೆ, ಭಗವಂತನ ಮೇಲೆ ನಂಬಿಕೆನೂ ಇರುತ್ತೆ. ಆದರೆ ಯಾವಾಗ ಆ ನಂಬಿಕೆಯನ್ನು ಜಾಸ್ತಿ ಮಾಡ್ಕೊಳ್ದೆ, ಅಥವಾ ಅವರು ಭಗವಂತನ ಭಕ್ತರ ಜೊತೆಯಲ್ಲಿ ಕೇಳಿ ಚರ್ಚೆ ಮಾಡದೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಅವರ ಶ್ರದ್ಧೆ ಕೋಮಲವಾದಂಥ ಶ್ರದ್ಧೆ ಅಂತ ಹೇಳ್ತಾರೆ. ಅಂದರೆ ದೇವಸ್ಥಾನ ಎಷ್ಟು ಚೆನ್ನಾಗಿದೆ, ದೇವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಹಬ್ಬಗಳೆಲ್ಲ ಎಷ್ಟು ಚೆನ್ನಾಗಿ ಇಲ್ಲಿ ಆಚರಣೆ ಮಾಡ್ತಾರೆ ಅಂತ ವಿಶ್ವಾಸ ಇರುತ್ತೆ. ಆದರೆ ಸ್ವಲ್ಪ ದಿನಗಳ ಕಾಲ ಏನಾಗುತ್ತೆ, ಅದು ಅವರನ್ನು ದೂರ ಕರ್ಕೊಂಡು ಹೊಟ್ಟೋಗುತ್ತೆ. ಅಂದರೆ ಅವರಿಗೆ ದೇವಸ್ಥಾನಕ್ಕೆ ಬರೋದಕ್ಕೆ ಆಸಕ್ತಿ ಕೂಡ ಕಡಿಮೆ ಆಗುತ್ತೆ. ಅವರು ಸ್ವಲ್ಪ ದಿವಸ ಆದಮೇಲೆ ಜಾರಿಗೆ ಹೊರಟೋಗ್ತಾರೆ. ಅಂದರೆ ಅವರಿಗೆ ಆಕರ್ಷಣೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅಂಥವ್ರನ್ನು 3ನೇ ತರಗತಿಯ ಭಕ್ತರು ಅಂತ ಹೇಳ್ತಾರೆ. ಅದಾದ ನಂತರ ನಮಗೆ ಈ 2ನೇ ತರಗತಿ ಅಂದರೆ ಮಿಡ್ಲ್ ಕ್ಲಾಸ್. ಸಾಮಾನ್ಯವಾಗಿ ಇಲ್ಲಿ ನಾವು ನೋಡೋದಾದರೆ ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಥರ್ಡ್ ಕ್ಲಾಸ್ ಅನ್ನೋದಕ್ಕಿಂತ ಲೋವರ್ ಮಿಡ್ಲ್ ಕ್ಲಾಸ್ ಅಥವಾ ಅಪ್ಪರ್ ಮಿಡ್ಲ್ ಕ್ಲಾಸು ಮತ್ತು ಹೈಯರ್ ಕ್ಲಾಸ್ ಅಂತ ಏನು ನಾವು ನೋಡ್ತೀವಿ. ಜನಗಳಲ್ಲಿ ಸಾಮಾನ್ಯ ವರ್ಗದವ್ರು ಯಾವ ರೀತಿ ಇದ್ದಾರೆ, ಮಧ್ಯಮ ವರ್ಗದವ್ರು ಯಾವ ರೀತಿ ಇದ್ದಾರೆ, ಅದಕ್ಕಿಂತ ಮೇಲಾಗಿರ್ತಕ್ಕಂಥ ಉತ್ತಮ ವರ್ಗದವರು ಅಂತ ನಾವು ನೋಡುವಾಗ ನಮಗೆ ಸಾಮಾನ್ಯವಾಗಿ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದೇನೆಂದರೆ ನಾವು ಮಧ್ಯಮ ವರ್ಗದವರು ಅಂತ ಹೇಳ್ತೀವಿ. ಆದರೆ ಮಧ್ಯಮ ವರ್ಗ ಅಂದರೆ ಇಲ್ಲಿ ಮಧ್ಯಮ ತರಗತಿಯ, ಅಂದರೆ ಲೋನೂ ಇಲ್ಲ ಮತ್ತು ಹೈಯೂ ಇಲ್ಲ, ಮಧ್ಯದಲ್ಲಿ ಇರ್ತಕ್ಕಂಥವ್ರು. ಈ ಮಧ್ಯಮ ತರಗತಿಯ ಭಕ್ತ ಅಂದರೆ ಸೆಕೆಂಡ್ ಕ್ಲಾಸ್ ಡಿವೋಟಿ ಏನನ್ನ ಮಾಡ್ತಾನೆ ಅದನ್ನು ಶ್ರೀಮದ್ ಭಾಗವತದಲ್ಲಿ ಸಾಕಷ್ಟು ವರ್ಣನೆ ಇದೆ. ಆದರೆ ಇಲ್ಲಿ ನಾನು ಅದರ ಸಾರಾಂಶ ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಆತ 4 ವಿಷಯಗಳ ಬಗ್ಗೆ ಆಸಕ್ತಿ ವಹಿಸ್ತಾನೆ ಅನ್ನೋದನ್ನು ಶ್ರೀಮದ್ ಭಾಗವತ ಹೇಳಿದೆ. ಅದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. 1, ಭಗವಂತನಲ್ಲಿ ಪೂರ್ತಿ ಶ್ರದ್ಧೆ ಇರುತ್ತೆ. ನಂತರ ಭಕ್ತರಲ್ಲಿ ಕೂಡ ಅವ್ರಿಗೆ ಅಷ್ಟೇ ಆಸಕ್ತಿ ಇರುತ್ತೆ. ನಂತರ ಅಮಾಯಕರನ್ನು ಅವರು ಪ್ರೀತಿಸ್ತಾರೆ, ಅಂದರೆ ಯಾರಿಗೆ ಶ್ರದ್ಧೆ ಇರುತ್ತೆ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾರೆ. ನಂತರ ಯಾರು ಭಗವಂತನ ಮೇಲೆ ಅಸೂಯೆ ಪಡ್ತಾರೆ ಅವರನ್ನು ಅವರು ತಿರಸ್ಕಾರ ಮಾಡ್ತಾರೆ. ಈ 4 ವಿಷಯನ ಯಾರು ತಿಳ್ಕೊಂಡಿರ್ತಾರೆ, ಈ 4 ವಿಷಯನ ಯಾರು ಆಚರಣೆ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಮಧ್ಯಮ ತರಗತಿಯ ಭಕ್ತ ಅಂತ ಕರೀತಾರೆ. ಆತ ಮಾಡೋದು ಮೊದಲನೇದು ಭಗವಂತನಿಗೆ ಪೂರ್ತಿ ಶ್ರದ್ಧೆ ಇರುತ್ತೆ, ಭಗವಂತನಿಗೆ ಪೂರ್ತಿ ವಿಶ್ವಾಸದಿಂದ ಭಗವಂತನ ಸೇವೆ ಮಾಡ್ತಾ ಇರ್ತಾನೆ. ಅದೇ ರೀತಿ ಭಗವಂತನ ಸೇವೆ ಮಾಡ್ತಕ್ಕಂಥ ಭಕ್ತರಿಗೆ ಸಹಾಯ ಮಾಡ್ತಾನೆ, ಅವ್ರಿಗೂ ಅದೇ ರೀತಿ ಗೌರವನ ಕೊಡ್ತಾ ಇರ್ತಾನೆ. ನಂತರ ಯಾರು ಭಗವಂತನ ಬಗ್ಗೆ ತಿಳ್ಕೊಬೇಕು ಅಂತ ಆಸಕ್ತಿ ಇರುತ್ತೆ ಅವರಿಗೆ ಭಗವಂತನ ವಿಚಾರನ ತಿಳಿಸ್ತಾ ಇರ್ತಾನೆ. ನಂತರ ಯಾರಿಗೆ ಭಗವಂತನ ಮೇಲೆ ಅಸೂಯೆ ಇರುತ್ತೆ ಅಂಥವ್ರನ್ನ ಆತ ರಿಜೆಕ್ಟ್ ಮಾಡ್ತಾನೆ, ಅಂದರೆ ಅವ್ರ ಜೊತೆಲಿ ಸೇರೋದಿಲ್ಲ, ಅವ್ರ ಜೊತೆಲಿ ಯಾವುದೇ ರೀತಿಯಲ್ಲಿ ಸಂಪರ್ಕ ಇರೋದಿಲ್ಲ. ಈ 4 ವಿಷಯನ ಯಾರು ಆಚರಣೆ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಮಧ್ಯಮ ತರಗತಿಯ ಭಕ್ತ ಅಂತ ಹೇಳ್ತಾರೆ. ಇದಾದ ನಂತರ ಉತ್ತಮ ಭಕ್ತ ಯಾರು ಅಂದರೆ ಟಾಪ್ ಕ್ಲಾಸ್ ಡಿವೋಟಿ ಅಂತ ಹೇಳ್ತೀವಿ ನೋಡಿ. ಅಂದರೆ ಭಗವಂತನ ಶುದ್ಧ ಭಕ್ತರು ಯಾವ ರೀತಿ ಇರ್ತಾರೆ ಅಂದರೆ ಅವರು ಯಾರನ್ನು ಯಾವುದೇ ರೀತಿಯಲ್ಲೂ ಡಿಸ್ಕ್ರಿಮಿನೇಟ್ ಮಾಡಲ್ಲ ಅಂತ ಹೇಳ್ತಾರೆ, ವ್ಯತ್ಯಾಸದಿಂದ ನೋಡಲ್ಲ. ಅವನು ಕುಡುಕ ಇರ್ಬೋದು, ಅಥವಾ ಮಾಂಸ ತಿನ್ನೋ ವ್ಯಕ್ತಿ ಇರ್ಬೋದು, ಅಥವಾ ಬ್ರಾಹ್ಮಣ ಇರ್ಬೋದು, ಅಥವಾ ಕ್ಷತ್ರಿಯ ಇರ್ಬೋದು, ಅಥವಾ ಚಂಡಾಳ ಇರ್ಬೋದು, ಎಲ್ಲರನ್ನೂ ಈಕ್ವಲ್ ಆಗಿ ನೋಡ್ತಾರೆ. ಯಾವ ರೀತಿ ಅದಕ್ಕೆ ನೋಡ್ತಾರೆ ಅಂದರೆ ಪ್ರತಿಯೊಬ್ಬರಲ್ಲೂ ಪರಮಾತ್ಮ ಅಂದರೆ ಭಗವಂತನ ಸ್ವಾಂಶ ವಿಸ್ತರಣೆ ಆಗಿರ್ತಕ್ಕಂಥ ಪರಮಾತ್ಮ ಪ್ರತಿಯೊಂದು ದೇಹದಲ್ಲಿ ಇರೋದ್ರಿಂದ ಪ್ರತಿಯೊಂದು ದೇಹಕ್ಕೂ ಅಂದರೆ ಆ ದೇಹದಲ್ಲಿ ಇರ್ತಕ್ಕಂಥ ಪರಮಾತ್ಮನಿಗೆ ಯಾವ ರೀತಿ ಸನ್ಮಾನ ಮಾಡೋದಾಗಲಿ, ಆತನಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತ ತಿಳ್ಕೊಂಡಿರ್ತಾರಲ್ಲ ಅವ್ರಿಗೆ ಉತ್ತಮ ಭಕ್ತರು ಅಂತ ಹೇಳ್ತೀವಿ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಆತ ವ್ಯಕ್ತಿತ್ವ ನೋಡೋದಿಲ್ಲ. ಅವರು ಪ್ರಾಣಿ ಇರ್ಬೋದು, ಪಶು ಇರ್ಬೋದು, ಪಕ್ಷಿ ಇರ್ಬೋದು, ಪಂಡಿತ ಇರ್ಬೋದು, ಯಾರೇ ಇದ್ರೂ ಕೂಡ ಆ ಜೀವಿಯ ಅಂದರೆ ಆ ದೇಹದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆ ಪರಮಾತ್ಮನಿಗೆ ಅವರು ನಮಸ್ಕಾರ ಮಾಡ್ತಾ ಇರ್ತಾರೆ. ಆ ಪರಮಾತ್ಮ ಇರ್ತಕ್ಕಂಥ ದೇಹಕ್ಕೆ ಅವರು ರೆಸ್ಪೆಕ್ಟನ್ನು ಕೊಡ್ತಾರೆ, ಗೌರವ ಕೊಡ್ತಾ ಇರ್ತಾರೆ. ಅವರು ಯಾವುದೇ ಕಾರಣಕ್ಕೂ ಯಾರನ್ನೂ ಯಾವುದೇ ರೀತಿಯಲ್ಲೂ ವ್ಯತ್ಯಾಸ ಮಾಡೋದಿಲ್ಲ. ಅವರು ಆತ ವ್ಯಕ್ತಿ ಯಾವ ಜನ್ಮ ತಗೊಂಡಿದ್ದಾನೆ, ಅಥವಾ ಕೀಳು ಜನ್ಮ ತಗೊಂಡಿದ್ದಾನ, ಅಥವಾ ಬೇರೆ ಪಶು ಆಗಿದ್ದಾನ, ಪ್ರಾಣಿ ಆಗಿದ್ದಾನ, ಆದರೆ ಅವರ ದೃಷ್ಟಿಯಲ್ಲಿ ಅಲ್ಲಿ ಕೂಡ ಪರಮಾತ್ಮನನ್ನು ನೋಡ್ತಾ ಇರ್ತಾರೆ. ಅವರನ್ನು ಉತ್ತಮ ಭಕ್ತರು ಅಂತ ಹೇಳ್ತಾರೆ. ಅಂದರೆ ಯಾವ ರೀತಿಯಲ್ಲಿ 3 ಥರ ಭಕ್ತರು ಇರ್ತಾರೆ, 3 ಥರ ಶ್ರದ್ಧೆ ಇರುತ್ತೆ ಅಂಥವ್ರ ಬಗ್ಗೆ ಈ ಭಾವಾರ್ಥ ಅಂದರೆ ಈ ಭಾಗದಲ್ಲಿ ಪ್ರಭುಪಾದರು ವರ್ಣನೆ ಮಾಡಿದರೆ, ಅದರಲ್ಲೂ ನಾನು ಈಗ ಹೇಳಿದ ವಿಷಯ ಎಲ್ಲ ಶ್ರೀಮದ್ ಭಾಗವತದಿಂದ ತೊಗೊಂಡಿರ್ತಕ್ಕಂಥ ವಿಷಯನ ನಾನು ಅದರಲ್ಲಿ ಏನನ್ನು ವರ್ಣನೆ ಮಾಡಿದರೆ ಅದನ್ನು ನಾನು ಪೂರ್ತಿಯಾಗಿ ಎಷ್ಟು ಹೇಳಬೇಕೋ ಅಷ್ಟನ್ನು ಮಾತ್ರ ನಾನು ಇಲ್ಲಿ ಹೇಳಿದ್ದೀನಿ. ಆದರೆ ಪ್ರಭುಪಾದರು ಹೇಳೋದೇನೆಂದರೆ
ನಾವು ಯಾವಾಗ ನಾವು ಭಕ್ತರಾಗ್ತೀವಿ, ಮೊದಲು ನಾವು ಭಕ್ತರು ಅಂತ ನಮ್ಮನ್ನು ನಾವು ಹೇಳ್ಕೊಳ್ಳುವಾಗ ಏನಪ್ಪ ಅಂದರೆ ನಮಗೆ ಒಂದು ರೀತಿಯಲ್ಲಿ ಸ್ವಲ್ಪ ಶ್ರದ್ಧೆ ಇರುತ್ತೆ. ಏನೋ ದೇವಸ್ಥಾನದಲ್ಲಿ ಆಚರಣೆ ಎಲ್ಲ ಚೆನ್ನಾಗಿದೆ, ದೇವರಿಗೆ ಅಲಂಕಾರ ಚೆನ್ನಾಗಿ ಮಾಡ್ತಾರೆ, ಹಬ್ಬ ಹರಿದಿನಗಳಲ್ಲಿ ಭಾಳ ವಿಜೃಂಭಣೆಯಿಂದ ಇರುತ್ತೆ ಮತ್ತು ದೇವಸ್ಥಾನನ ಭಾಳ ಸ್ವಚ್ಛತೆಯಿಂದ ನೋಡ್ಕೊಳ್ತಾ ಇದ್ದಾರೆ ಅಂದಾಗ ನಮಗೇನಾಗುತ್ತೆ ಅಂದರೆ ಒಂದು ರೀತಿ ಶ್ರದ್ಧೆ ಬರುತ್ತೆ. ಆ ಶ್ರದ್ಧೆಯನ್ನು ನಾವು ಇನ್ನಷ್ಟು ಜಾಗೃತಗೊಳಿಸ್ಕೋಬೇಕಾದ್ರೆ ಏನು ಮಾಡಬೇಕಂದ್ರೆ ಭಕ್ತರ ಸಹವಾಸ ಮಾಡಬೇಕು, ಭಕ್ತರ ಜೊತೆಯಲ್ಲಿ ನಮ್ಮ ಒಡನಾಟಿಕೆಯನ್ನು ಹೆಚ್ಚಿಸ್ಕೋಬೇಕು. ನಂತರ ಅವರಿಗೆ ಸೇವೆ ಆಗಲಿ ಸಹಾಯ ಆಗಲಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು 3ನೇ ಕ್ಲಾಸಿಂದ 2ನೇ ಕ್ಲಾಸಿಗೆ ಬರ್ಬೋದು. 2ನೇ ಕ್ಲಾಸಿಗೆ ಬರೋದಂದರೆ ಏನಂತಪ್ಪ ಅಂದರೆ ಸೆಕೆಂಡ್ ಕ್ಲಾಸ್ ಡಿವೋಟಿ ನಾವು ಆಗಬೇಕಂದ್ರೆ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತನ ಶ್ರವಣ ಮಾಡಬೇಕು. ಶ್ರವಣ ಮಾಡೋದಂದರೆ ಓದಬೇಕು, ಮತ್ತು ಓದಿದ್ದು ಅರ್ಥ ಆಗಲಿಲ್ಲ ಅಂದರೆ ಬೇರೆಯವ್ರ ಹತ್ರ ಕೇಳಬೇಕು, ನಂತರ ಅವ್ರ ಜೊತೆಲಿ ಚರ್ಚೆ ಮಾಡಬೇಕು. ನಂತರ ಎಲ್ಲೆಲ್ಲಿ ಪ್ರವಚನ ಆಗ್ತಾ ಇರುತ್ತೆ, ಭಗವದ್ಗೀತೆ ಇರ್ಬೋದು ಭಾಗವತ ಇರ್ಬೋದು, ಅಲ್ಲಿ ನಾವು ಆ ಚರ್ಚೆಯಲ್ಲಿ ಭಾಗವಹಿಸಿ ಅಥವಾ ಅಲ್ಲಿ ಸತ್ಸಂಗದಲ್ಲಿ ನಾವು ಭಾಗವಹಿಸಿ ಭಗವಂತನ ಕಥೆಗಳನ್ನು ಇನ್ನಷ್ಟು ಕೇಳ್ತಾ ಹೋದಾಗ ಏನಾಗುತ್ತೆ ಅಂದರೆ ನಮಗೆ ಭಗವಂತನಲ್ಲಿ ಇರ್ತಕ್ಕಂಥ ಶ್ರದ್ಧೆ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ನಾವು 3ನೇ ತರಗತಿ ಭಕ್ತರಿಂದ 2ನೇ ತರಗತಿಗೆ ಭಕ್ತರಾಗೋದಕ್ಕೆ ಅವಕಾಶ ಇರುತ್ತೆ. ಆದರೆ ಉತ್ತಮ ತರಗತಿಯ ಭಕ್ತರಾಗೋದಕ್ಕೆ ಭಾಳ ಕಷ್ಟ. ಅದರ ಬಗ್ಗೆ ನಮಗೆ ಅಷ್ಟೊಂದು ಆಸಕ್ತಿ ಕೂಡ ಬರೋದಿಲ್ಲ. ಯಾಕಂದರೆ ನಮಗೆ 2ನೇ ತರಗತಿ ಭಕ್ತರಾದರೆ ಸಾಕು ಅಂತ ಹೇಳಿದ್ದಾರೆ ಪ್ರಭುಪಾದರು. ಡೋಂಟ್ ರಿಮೈನ್ ಆ್ಯಸ್ ಎ ಕನಿಷ್ಠ ಅಧಿಕಾರಿ, ಅಂದರೆ ಕೆಳಗಡೆ ಇರಬೇಡಿ, ಅಟ್ಲೀಸ್ಟ್ ಯು ಬಿಕಮ್ ಎ ಸೆಕೆಂಡ್ ಕ್ಲಾಸ್ ಡಿವೋಟಿ ಅಂತ ಹೇಳಿದ್ದಾರೆ. ಅವರ ಮಾತಿನ ಥರನೇ ನಾವು 2ನೇ ತರಗತಿಯ ಭಕ್ತರಾಗೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಅದು ಕೂಡ ಭಾಳ ಸುಲಭ. ಅದು ಏನು ಮಾಡಬೇಕು, ಏನು ವಿಧಿ ನಿಯಮಗಳು ಏನನ್ನು ಹೇಳ್ಕೊಡ್ತಾ ಇದ್ದಾರೆ ಆಚಾರ್ಯರು, ಅದನ್ನು ಪರಿಪಾಲನೆ ಮಾಡೋದು, ನಂತರ ಭಗವದ್ಗೀತೆ ಮತ್ತು ಭಾಗವತನ ಶ್ರವಣ ಮಾಡೋದು, ನಂತರ ಭಕ್ತರಿಗೆ ಸಹಾಯ ಮಾಡೋದು, ಇದಿಷ್ಟನ್ನು ನಾವು ಮಾಡ್ತಾ ಹೋಗ್ತಾ ಇದ್ದರೆ ನಾವು ಒಂದಲ್ಲ ಒಂದು ದಿನ ಭಗವಂತನ 2ನೇ ತರಗತಿಯ ಭಕ್ತರಾಗ್ತೀವಿ. ನಂತರ ಇಲ್ಲಿಗೆ ಈ ಶ್ಲೋಕಕ್ಕೆ ವಿರಾಮ ಕೊಡ್ತೀನಿ. ನಂತರ ಮುಂದಿನ ಶ್ಲೋಕದಿಂದ ಭಗವಂತ ತನ್ನ ಸ್ವರೂಪ ಯಾವ ರೀತಿ ಇದೆ, ತನ್ನ ಈ ವಿಶ್ವದಲ್ಲಿ ಯಾವ ರೀತಿ ಇದ್ದಾನೆ, ಇದನ್ನೆಲ್ಲ ವರ್ಣನೆ ಮಾಡ್ತಾ ಹೋಗ್ತಾನೆ. ಅದನ್ನು ನಾವು ನಾಳೆಯಿಂದ ಶುರು ಮಾಡೋಣ. ಓಕೆ, ಹರೇ ಕೃಷ್ಣ.